ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಸೈಕಾಲಜಿ ಆ್ಯಂಡ್ ಪೆಡಗಾಜಿ ಟಾಪಿಕಲ್ಲಿ CCE ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ CCE ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ತಿಳಿತಾ ಹೋಗೋಣ. ಏನು 7 ಮತ್ತು 8ನೇ ತಾರೀಕು ಫೆಬ್ರವರಿಯಲ್ಲಿ ನಡೀತಕ್ಕಂಥ CTET ಪರೀಕ್ಷೆಗೆ ಸಂಬಂಧಪಟ್ಟಂಥ 26ನೇ ತರಗತಿ ಆಲ್ರೆಡಿ ಮುಗಿದಿದ್ದು, ಇದು 27ನೇ ತರಗತಿ ಆಗಿರುತ್ತೆ ಸ್ನೇಹಿತರೆ. ಫುಲ್ ಪ್ಲೇಲಿಸ್ಟು ನೀವು ಮೇನ್ ಚಾನಲ್ಗೆ ಹೋದರೆ ಸಿಗುತ್ತೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಮೇನ್ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ನ ನೋಡ್ಕೊಳ್ಳಿ. EVS ಮತ್ತು ಸೈಕಾಲಜಿ ತರಗತಿಗಳನ್ನು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಅದರದ್ದೆಲ್ಲ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ತರಗತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಒಂದೇ ಒಂದು ಮನವಿ ಅಂದರೆ ಲೈಕ್ ಅಂತೂ ಮಾಡ್ತಾ ಇರ್ತೀರಾ, ಕಮೆಂಟ್ ಮಾಡ್ತಾ ಇರ್ತೀರಾ, ಒಳ್ಳೆಯದು, ಥ್ಯಾಂಕ್ ಯು ಅದಕ್ಕೆ. ಅದ್ರ ಜೊತೆಗೆ ಸ್ನೇಹಿತರೆ ಹೈಪ್ ಅಂತ ಬಟನ್ ಇದೆ. ಸೊ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನನ್ನ ಒಂದು ಟೀಚಿಂಗನ್ನು ನೋಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಅರ್ಥ ಆಗ್ತಿದ್ರೆ ಅದಕ್ಕೆ ಪಾಯಿಂಟ್ಸ್ನ ಕೊಡ್ತಾ ಹೋಗಿ ಸ್ನೇಹಿತರೆ. ಇದು ನನಗೆ ತುಂಬಾ ಮೋಟಿವೇಶನ್ ಆಗೋದಂಗೆ ಆಗುತ್ತೆ ಹೆಚ್ಚು ತರಗತಿಗಳ ತರಕ್ಕೆ. ಸೊ ಇವತ್ತಿನ ತರಗತಿನ ಲೇಟ್ ಮಾಡಿದೆ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, CCE ಅಂತಕ್ಕಂಥದ್ದು ಇದು ಕೇವಲ ನಾನು CTET ಅಂದಿನಿ ಅಂದ ತಕ್ಷಣ ಅದು CTET ಮಾತ್ರ ಸಂಬಂಧಪಟ್ಟಿಲ್ಲ. TET ಆಗಿರ್ಬೋದು, CTET ಆಗಿರ್ಬೋದು, GPST ಆಗಿರ್ಬೋದು, ಓಕೆನಾ, ಈ ಎಲ್ಲದಕ್ಕೂ ಬರ್ತಕ್ಕಂಥದ್ದಾಗಿದೆ. ಬನ್ನಿ ಏನಿದೆ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ ಒಂದೊಂದಾಗಿನೇ. ಸೊ ಕಾನ್ಸೆಪ್ಟ್ ಆಫ್ CCE ಮೀನಿಂಗ್ ನೋಡಿ, CTET ತುಂಬ ಒಂದು 7-8ನೇ ತರಗತಿನೇ ಒಂದು 7 ಮತ್ತು 8ನೇ ಡೇಟಿಗೆ ಇರೋದ್ರಿಂದ ತುಂಬ ಹತ್ತಿರ ಇದೆ. ಹಾಗಾಗಿ ಬೇಗ ನಿಮಗೆ ವಿಡಿಯೋಸ್ಗಳ ಮೂಲಕ ಸಮಗ್ರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಮಾತ್ರ ಮಿಸ್ ಮಾಡೋದಾಗಲಿ ಅಥವಾ ಸ್ಕಿಪ್ ಮಾಡೋದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಏನು CCE ಅಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್. CCE ಈಸ್ ಎ ಎಜುಕೇಷನ್ ಸಿಸ್ಟಮ್ ದಟ್ ಇವ್ಯಾಲ್ಯುಯೇಟ್ ಅ ಸ್ಟೂಡೆಂಟ್ಸ್ ಓವರಾಲ್ ಡೆವಲಪ್ಮೆಂಟ್ ಆನ್ ಎ ಕಂಟಿನ್ಯೂಯಸ್ ಬೇಸಸ್. ನೋಡಿ, CCE ಅಂತಕ್ಕಂಥದ್ದು ಸಾಮಾನ್ಯ ಭಾಷೆಯಲ್ಲಿ ಹೇಳೋದೇ ಆದರೆ ಓದಿನ ಉದ್ದಕ್ಕೂ ಪ್ರಾರಂಭದಿಂದ ಅಂತ್ಯದವರೆಗೆ ಎಲ್ಲಿ ಮಗು ಒಂದು ಇಡೀ ವರ್ಷದಲ್ಲಿರ್ತಕ್ಕಂಥ ಪಠ್ಯ ಮತ್ತು ಪಠ್ಯೇತರ ಸಮಗ್ರವಾಗಿ ಅಧ್ಯಯನ ಮಾಡೋದನ್ನೇ ನಾವು CCE ಅಂತ ಕರಿತೀವಿ. ಕಂಟಿನ್ಯೂ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್. ಇದು ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇಟ್ ಅಸೆಸ್ ಬೋತ್ ಸ್ಕೂಲೆಸ್ಟಿಕ್ ಅಂದರೆ ಅಕಾಡೆಮಿಕ್ ಆ್ಯಂಡ್ ಸ್ಕೂಲೆಸ್ಟಿಕ್ ನಾನ್ ಅಕಾಡೆಮಿಕ್ ಆಸ್ಪೆಕ್ಟ್ಸ್. ನಾನು ಆಲ್ರೆಡಿ ಹೇಳಿದಿರೋ ಹಾಗೆ ನಿಮಗೆ ಪಠ್ಯ ಮತ್ತು ಪಠ್ಯೇತರ ಈ ಎರಡೂ ವಿಚಾರಗಳ ಕುರಿತು ಇದು ಏನು ಮಾಡುತ್ತೆ, ಇವ್ಯಾಲ್ಯುಯೇಟ್ ಮಾಡುತ್ತೆ, ಓಕೆನಾ. ಸೊ ಕನ್ನಡದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಇಂಗ್ಲೀಷನ್ನು ಯಾಕೆ ತೊಗೋತಿದ್ದೀನಿ, CTETಗೋಸ್ಕರ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಫಾರ್ಮಲ್ ಡೆಫಿನಿಷನ್ನ ನೋಡೋದೇ ಆದರೆ ಏನು CCE ಅಂದರೆ, CCE is a process of evaluating students continuously in a both academic and non-academic area. It ensure a holistic development. ಸಮಗ್ರವಾದಂತಹ ಒಂದು ಬೆಳವಣಿಗೆ, ಓವರಾಲ್ ಡೆವಲಪ್ಮೆಂಟನ್ನು CCE ಏನು ಮಾಡುತ್ತೆ, ಅಳತೆ ಮಾಡುತ್ತೆ. ಓಕೆ, ಏನು ಕೀವರ್ಡ್ಸು ನಿಮಗೆ ಅಲ್ಲಿ CCE ಅಂತ ನಿಮ್ಗೆ ಆಪ್ಷನ್ ಬರಬೇಕು ಅಂದರೆ, ಸೊ ಆಲ್ರೌಂಡ್ ಗ್ರೋತ್ ಇರುತ್ತೆ, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇರುತ್ತೆ, ಸಮಗ್ರ ಬೆಳವಣಿಗೆ, ಸರ್ವತೋಮುಖ ಬೆಳವಣಿಗೆ ಅಂತ ಆಪ್ಷನ್ ಇದ್ದರೆ ಅದು CCE ಆಗಿರುತ್ತೆ, ನೆನಪಿರಲಿ ಸ್ನೇಹಿತರೆ. ಓಕೆ, ಸೊ ನೋಡಿ ಏನು ಉದ್ದೇಶಗಳು CCE ಇದು ಏನೆಲ್ಲ ಉದ್ದೇಶಗಳಿದೆ ಅಂತ ನೋಡ್ತಾ ಹೋಗೋಣ. CCE ಉದ್ದೇಶಗಳನ್ನು ನೋಡೋದೇ ಆದರೆ ಟು ರೆಡ್ಯೂಸ್ ಎ ಎಕ್ಸಾಮಿನೇಷನ್ ಸ್ಟ್ರೆಸ್. ಓಕೆ, ಸ್ಟೂಡೆಂಟ್ಸ್ ಶುಡ್ ನಾಟ್ ಫೀಲ್ ಫಿಯರ್ ರಿಗಾರ್ಡಿಂಗ್ ಎಕ್ಸಾಮ್ಸ್. ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡೋದು. ವಿದ್ಯಾರ್ಥಿಗಳ ಪರೀಕ್ಷೆಯ ಬಗ್ಗೆ ಏನು ಭಯ ಪಡ್ತಾರಲ್ವ, ಸೊ ಆ ಭಯವನ್ನು ಕಡಿಮೆ ಮಾಡಲಿಕ್ಕೆ CCE ಬರುತ್ತೆ. ಇದು ಅದರ ಒಂದು ಉದ್ದೇಶ ಆಗಿದೆ. ಟು ಅಸೆಸ್ ಅ ಲರ್ನಿಂಗ್ ಕಂಟಿನ್ಯೂಯಸ್ಲಿ. ಇವ್ಯಾಲ್ಯುಯೇಷನ್ ಹ್ಯಾಪನ್ಸ್ ಡೈಲಿ, ನಾಟ್ ಜಸ್ಟ್ ಎಟ್ ದ ಎಂಡ್ ಆಫ್ ದಿ ಇಯರ್. CCE ಏನು ಹೇಳುತ್ತೆ ಅಂತಂದರೆ, ಮೌಲ್ಯಮಾಪನ ಅಂತಕ್ಕಂಥದ್ದು ಅಥವಾ ಕಲಿಕೆ ಅಂತಕ್ಕಂಥದ್ದು ಕೇವಲ ವರ್ಷದ ಕೊನೆಯಲ್ಲಿ ಮಾಡೋದಲ್ಲ, ಇಡೀ ವರ್ಷ ನಿರಂತರವಾಗಿ ಮೌಲ್ಯಮಾಪನ ಮಾಡೋದು ಇದರ ಉದ್ದೇಶ ಆಗಿದೆ. CCEಯ ಉದ್ದೇಶ ಏನಾಗಿದೆ, ಟು ಅಸೆಸ್ ಅ ಲರ್ನಿಂಗ್ ಕಂಟಿನ್ಯೂಯಸ್ಲಿ. ಕಲಿಕೆಯನ್ನು ನಿರಂತರವಾಗಿ ಇವ್ಯಾಲ್ಯುಯೇಟ್ ಮಾಡೋದನ್ನು ಇದು ಉದ್ದೇಶವನ್ನು ಹೊಂದಿದೆ.
ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟ್ ಒಂದು ನಿಮಿಷ ಕಾಣಿಸ್ತಾ ಇಲ್ಲ. ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟೀಸ್ ಅರ್ಲಿ. ಸೊ ಟೀಚರ್ಸ್ ಕ್ಯಾನ್ ಸ್ಪಾಟ್ ಪ್ರಾಬ್ಲಮ್ಸ್ ಇಮಿಡಿಯೇಟ್ಲಿ. ಕಲಿಕಾ ಅಡಚಣೆಗಳನ್ನು ಮೊದಲೇ ಗುರುತಿಸುವುದು, ಶಿಕ್ಷಕರ ಸಮಸ್ಯೆಗಳನ್ನು ತಕ್ಷಣವೇ ಗುರುತಿಸೋದಕ್ಕೆ ಇದು ಏನಾಗುತ್ತೆ ಅಂತಂದರೆ ಹೆಲ್ಪ್ ಮಾಡುತ್ತೆ. CCE ಅಂತಕ್ಕಂಥದ್ದು ಮಕ್ಕಳಲ್ಲಿರ್ತಕ್ಕಂತಹ ಏನೇ ಕಲಿಕೆಯಲ್ಲಿರ್ತಕ್ಕಂತಹ ಡಿಫಿಕಲ್ಟೀಸ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಬೋಧನೆಯಾಗಲಿ ಅಥವಾ ಅದಕ್ಕೆ ತಕ್ಕಂಥ ತಮ್ಮ ಒಂದು ಬೋಧನೆಯಲ್ಲಿ ಚಟುವಟಿಕೆಗಳನ್ನಾಗಲಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವುದು? CCE. ಈ 3 ಉದ್ದೇಶಗಳು ಮೇನ್ ಆಗಿದೆ, ನೆನಪಿಟ್ಕೊಳ್ಳಿ. ಇನ್ನು 4ನೇದು ನೋಡೋದೇ ಆದರೆ ಟು ಪ್ರಮೋಟ್ ಎ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಈಗಾಗಲೇ ಹೇಳಿದಾಗೆ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯನ್ನು ಇದು ಉತ್ತೇಜನ ಮಾಡುತ್ತೆ. ಓಕೆ, ಟು ಪ್ರಮೋಟ್ ಎ ಹೋಲಿಸ್ಟಿಕ್ ಡೆವಲಪ್ಮೆಂಟಿಂಗ್ ನೋಡಿ, ಒಂದು ಫಿಸಿಕಲ್ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಇಂಟೆಲೆಕ್ಚುವಲ್ ಆಕ್ಸೆಪ್ಟ್ಸ್ ಆಗಿರ್ಬೋದು. ಓಕೆ, ಆಸ್ಪೆಕ್ಟ್ಸ್. ಓಕೆ, ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದು, ದೈಹಿಕ, ಭಾವನಾತ್ಮಕ, ಬೌದ್ಧಿಕ ಅಂಶಗಳನ್ನು ಬೆಳೆಸುವುದು. ನೀವು CCE ಅಂದ ತಕ್ಷಣ ಸಮಗ್ರ ಬೆಳವಣಿಗೆ ಅಂತ ನೆನಪಿಟ್ಕೊಂಡ್ರೆ ಸಾಕು. ಇದೇ ನಿಮಗೆ ಕೀವರ್ಡು. ಟು ಇಂಪ್ರೂವ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಇದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ತಮ್ಮ ಟೀಚಿಂಗ್ ಮತ್ತು ಲರ್ನಿಂಗ್ ಪ್ರೊಸೆಸ್ಸಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಅವರು ಯಾವ ರೀತಿ ಮಕ್ಕಳು ಡಿಫಿಕಲ್ಟಿನ ಎದುರಿಸ್ತಾ ಇದ್ದಾರೆ, ಅದಕ್ಕೆ ನಾವು ತಕ್ಕಂಗೆ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಹೇಳಿರೋ ಹಾಗೆ ಇದು ಅದರ ಉದ್ದೇಶ ಆಗಿದೆ ಸ್ನೇಹಿತರೆ. ಇನ್ನು ಏನು ಈ ಒಂದು CCEಯ ಘಟಕಗಳು ಅಂತ ಅಂದರೆ, ಒಂದು ಶೈಕ್ಷಣಿಕ ಕ್ಷೇತ್ರಗಳು, ಪಠ್ಯೇತರ ಕ್ಷೇತ್ರಗಳು ಅಂತ ನೋಡ್ತೀವಿ ನಾವು. ಸ್ಕೂಲಾಸ್ಟಿಕ್ ಏರಿಯಾಸ್ ಆ್ಯಂಡ್ ಸ್ಕೂಲಾಸ್ಟಿಕ್ ಏರಿಯಾಸ್ ಅಂತ ನೋಡ್ತೀವಿ. ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳು ಅಂತ ನೋಡ್ತೀವಿ. ಇಲ್ಲಿ ಏನು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಬರುತ್ತೆ ಅಂತಂದರೆ ರಿಲೇಟೆಡ್ ಟು ಸಬ್ಜೆಕ್ಟ್ಸ್ ಆ್ಯಂಡ್ ಇಂಟೆಲೆಕ್ಟ್ ಅಂತ ಕೊಟ್ಟಿದ್ದಾರೆ. ಶಿಕ್ಷಣದ ಒಂದು ಬರ್ತಕ್ಕಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ವ್ಯಾಲ್ಯೂಯೇಟ್ ನಡೆಯುತ್ತೆ. ಇಲ್ಲಿ ಪಠ್ಯೇತರ ಸಂಗೀತ ಆಗಿರ್ಬೋದು, ಆಟ ಆಗಿರ್ಬೋದು, ಕ್ರೀಡೆಗಳಾಗಿರ್ಬಹುದು, ಕೌಶಲ್ಯಗಳಾಗಿರ್ಬೋದು, ಅವರ ದೈಹಿಕವಾದಂತಹ ಆರೋಗ್ಯ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಇದನ್ನೆಲ್ಲ ಏನು ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ನೋಡ್ತೀವಿ. ಸೊ ಎರಡೂ ಸೇರಿಬಿಟ್ಟು CCE ಆಗುತ್ತೆ. ಓಕೆ, ಇನ್ನು ಒಂದೊಂದೇ ನೋಡೋದೇ ಆದರೆ ಓಕೆನಾ, ಸ್ಕೂಲಾಸ್ಟಿಕ್ ಏರಿಯಾಸಲ್ಲಿ ಡೀಟೇಲ್ಸ್ನ ನೋಡೋದೇ ಆದರೆ, ಶೈಕ್ಷಣಿಕ ಕ್ಷೇತ್ರಗಳ ವಿವರಣೆಗಳನ್ನು ನೋಡೋದೇ ಆದರೆ ಲಿಖಿತ ಪರೀಕ್ಷೆಗಳ ಮೂಲಕ ನಾವು ಏನು ಮಾಡ್ತೀವಿ, ಮೌಲ್ಯಮಾಪನವನ್ನು ಮಾಡ್ತೀವಿ. ಘಟಕ ಪರೀಕ್ಷೆಗಳು, ತ್ರೈಮಾಸಿಕ ಪರೀಕ್ಷೆಗಳನ್ನು ನಡೆಸ್ತೀವಿ. ಯೂನಿಟ್ ಟೆಸ್ಟ್ ಆಗಿರ್ಬೋದು, ಟರ್ಮ್ ಎಕ್ಸಾಮ್ಸ್ ಆಗಿರ್ಬೋದು, ಓರಲ್ ಟೆಸ್ಟ್ ಮಾಡ್ತೀವಿ, ವಿವಾ ಆಗಿರ್ಬೋದು, ಕ್ವಶನ್ಸನ್ನು ಕ್ಲಾಸಲ್ಲಿ ಕೇಳ್ತೀವಿ, ಮೌಖಿಕ ಪ್ರಶ್ನೆಗಳನ್ನು ಕೇಳ್ತೀವಲ್ಲ ಪಾಠದ ಮಧ್ಯಗಳೆಲ್ಲ, ಅದೆಲ್ಲ ಈ ವ್ಯಾಲ್ಯೂಯೇಷನ್ನೇ ಆಗಿರುತ್ತೆ. ಅಸೆಸ್ಮೆಂಟ್ಸ್ ಆಗಿರ್ಬೋದು, ಹೋಮ್ವರ್ಕು, ಟಾಸ್ಕು ಅಲ್ವಾ, ಕಾರ್ಯಪತ್ರಿಕೆಗಳು ನೋಡಿ, ಮನೆ ಕೆಲಸ ಆಗಿರ್ಬೋದು, ವರ್ಕ್ಶೀಟ್ಸ್ ಕಾರ್ಯಪತ್ರಿಕೆಗಳು ಅಂತಂದರೆ. ಸೊ ಪ್ರೊಜೆಕ್ಟ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಸ್ಪೆಸಿಫಿಕ್ ರಿಸರ್ಚ್ ಅಂತ ಬರುತ್ತೆ. ಸೊ ಪ್ರೊಜೆಕ್ಟ್ಸ್ ಕೊಡೋದು, ಅಸೈನ್ಮೆಂಟ್ ಮಾಡೋದು, ಓರಲ್ ಟೆಸ್ಟ್ ಮಾಡೋದು, ರಿಟರ್ನ್ ಟೆಸ್ಟ್ ಮಾಡೋದು, ಇದೆಲ್ಲವೂ ಕೂಡ ಸ್ಕೂಲಾಸ್ಟಿಕ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಅದಾದಮೇಲೆ ನೋಡೋಣ ನಾವು ಸ್ಕೂಲಾಸ್ಟಿಕ್ ಏರಿಯಾದಲ್ಲಿ ಏನಿದೆ. ಪಠ್ಯೇತರ ಕ್ಷೇತ್ರಗಳ ವಿವರಗಳು ಏನಿದೆ ಇಲ್ಲಿ ಅಂತ ನೋಡೋದೇ ಆದರೆ ನೋಡಿ, ಲೈಫ್ ಸ್ಕಿಲ್ಸ್, ಥಿಂಕಿಂಗ್ ಸ್ಕಿಲ್ಸ್, ಸೋಷಿಯಲ್ ಸ್ಕಿಲ್ಸ್ನ ಇಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಆ್ಯಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸ್, ಬಿಹೇವಿಯರ್ ಟುವರ್ಡ್ಸ್ ದ ಟೀಚರ್ ಆ್ಯಂಡ್ ಪೀರ್ಸ್. ಮಗು ಟೀಚರ್ ಜೊತೆ ಯಾವ ರೀತಿ ಇರುತ್ತೆ, ಅದರ ಒಂದು ಕ್ಲಾಸ್ಮೇಟ್ ಜೊತೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಇವ್ಯಾಲ್ಯೂಯೇಟ್ ಆಗುತ್ತೆ. ಇಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಕಲೆ ಆಗಿರ್ಬೋದು, ಸಂಗೀತ ಆಗಿರಬಹುದು. ನೋಡಿ ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್, ಮ್ಯೂಸಿಕ್, ಡ್ಯಾನ್ಸ್, ಡ್ರಾಯಿಂಗ್, ಇದೆಲ್ಲನೂ ಕೂಡ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಏನು ಲಕ್ಷಣಗಳು ಇದ್ರದ್ದು ಹಾಗಾದರೆ CCEಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದೇ ಆದರೆ, ಕಂಟಿನ್ಯೂಸ್, ನಿರಂತರವಾದ ಪ್ರಕ್ರಿಯೆ ಆಗಿದೆ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಇದು ಒಂದೇ ಬಾರಿಯ ಘಟನೆಯಲ್ಲ, ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಕಾಂಪ್ರಹೆನ್ಸಿವ್ ಇನ್ನರ್ ನೇಚರ್, ಸಮಗ್ರ ಸ್ವಭಾವವನ್ನು, ಮಗುವಿನ ವ್ಯಕ್ತಿತ್ವದ ಎಲ್ಲ ಅಂಶಗಳನ್ನು ಕಾಂಪ್ರಹೆನ್ಸಿವ್ ಆಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅದರ ಬುದ್ಧಿಶಕ್ತಿ ಆಗಿರ್ಬೋದು, ಅದು ಕ್ರೀಡೆಯಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೋದು, ಅದು ಗ್ರೌಂಡಲ್ಲಿ ಬಿಹೇವಿಯರ್ ಆಗಿರ್ಬೋದು, ಸಮಗ್ರವಾಗಿ ಎಲ್ಲ ರೀತಿಯಾಗಿ ಸಮಗ್ರವಾಗಿ ಕಾಂಪ್ರಹೆನ್ಸಿವ್ ಆಗಿ ಮಗುವಿನ ಒಂದು ವ್ಯಕ್ತಿತ್ವವನ್ನು ಏನು ಮಾಡುತ್ತೆ, ಇವ್ಯಾಲ್ಯೂಯೇಟ್ ಮಾಡುತ್ತೆ CCE. ಅದ್ರ ಜೊತೆಗೆ ಡಯಾಗ್ನೋಸ್ಟಿಕ್ ಮತ್ತು ರೆಮಿಡಿಯಲ್ ಕ್ಲಾಸು ವೆರಿ ಇಂಪಾರ್ಟೆಂಟ್. ನೈದಾನಿಕ ಮತ್ತು ಪರಿಹಾರಾತ್ಮಕ ವೆರಿ ಇಂಪಾರ್ಟೆಂಟ್. ಇದು ಮಗುವಿನ ಒಂದು
ಏನು ಸಮಸ್ಯೆ ಎಲ್ಲಿದೆ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರಾತ್ಮಕ ಕ್ಲಾಸ್ಗಳನ್ನ ತಗೊಳ್ತಕ್ಕಂಥದ್ದು. ಅದರ ಜೊತೆಗೆ ಸ್ನೇಹಿತರೆ ಚೈಲ್ಡ್ ಸೆಂಟರ್ಡ್ ಮಕ್ಕಳ ಒಂದು ಕೇಂದ್ರಿತ ವಿಧಾನ ಅಂತ ಕರಿತೀವಿ. ಫೋಕಸ್ ಆನ್ ಯರ್ ಲರ್ನ್ಸ್ ನೀಡ್ಸ್, ಕಲಿಯುವವರ ಅಗತ್ಯದ ಮೇಲೆ ಗಮನ ಹರಿಸುವುದು. ಮಗುವನ್ನು ಸೆಂಟ್ರಾಗಿ ಇಟ್ಕೊಂಡು ಅವರ ಒಂದು ಬೋಧನೆಯ ವಿಧಾನ ಆಗಿರಬಹುದು, ಇವ್ಯಾಲ್ಯುಯೇಷನ್ ಆಗಿರ್ಬೋದು, ಎಲ್ಲವನ್ನು ಚೈಲ್ಡ್ ಸೆಂಟರ್ಡ್ ಆಗಿ ಮಾಡಿಕೊಳ್ಳೋದು. ಓಕೆ, ಅದಾದಮೇಲೆ ನೋಡಿ ಅಸೆಸ್ಮೆಂಟ್ಸ್ ಟೈಪ್ ಇನ್ನು ಸಿ ಸಿಯಲ್ಲಿ ಯಾವ ರೀತಿ ಅಸೆಸ್ಮೆಂಟ್ಸ್ ಇರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾರೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಜಾಬ್ ಮಾಡಿದರೆ, ಅತಿಥಿ ಶಿಕ್ಷಕರಾಗಿ ಜಾಬ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. FA SA ಎಕ್ಸಾಮ್ಗಳನ್ನ ನಾವು ತಗೋತೀವಿ ಅಲ್ವಾ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್, ಅದಾದಮೇಲೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ತಗೋತಾ ಇರ್ತೀವಿ. ಸೊ ಕಲಿಕೆಯ ಪ್ರಕ್ರಿಯೆಯಲ್ಲಿ ನಡೆಸಲಾಗುತ್ತದೆ. ಯಾವಾಗ 4 ಟೈಮ್ಸ್ ನಾವು ಮಾಡ್ತೀವಿ ಅಲ್ವಾ. ಕಲಿಕೆಯ ಒಂದು ವರ್ಷದಲ್ಲಿ 4 ಸಲ FA ಎಕ್ಸಾಮ್ಸ್ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. 2 ಸಲ SA ಎಕ್ಸಾಮ್ಸ್ ಆಗುತ್ತೆ. SA 1 SA 2 2 ಸಲ ಮುಗಿಯುತ್ತೆ. 6 ಮಂತ್ ಒಂದು ಸಲ, ಅದಾದಮೇಲೆ 1 ಇಯರ್ ಆದಮೇಲೆ ವರ್ಷದ ಕೊನೆಯಲ್ಲಿ ಇದನ್ನು ಮಾಡಲಾಗುತ್ತೆ, ಹೌದಲ್ವಾ. ಸೊ ಇದನ್ನು 4 ಬಾರಿ ಮಾಡ್ತೀವಿ. ಯಾವುದನ್ನು? ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಂಡ್ SAನ 2 ಸಲ ಮಾಡಲಾಗುತ್ತೆ. ಹಾಗಾದರೆ ಏನು ಅಡ್ವಾಂಟೇಜಸ್ ಇದೆ CCಯಿಂದ, ಏನು ಅನುಕೂಲತೆಗಳನ್ನು ನಾವು ಪಡ್ಕೋತೀವಿ ಅನ್ನೋದೇ ಆದರೆ ರೆಡ್ಯೂಸ್ ಯರ್ ರೂಟ್ ಲರ್ನಿಂಗ್ ಅಂತ. ಸೊ ಏನು ಬಹ್ಯಾಟ್ ಮಾಡ್ತೀವಲ್ವ ಅದನ್ನು ಕಡಿಮೆ ಮಾಡೋದು. ಫೋಕಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ನಾಟ್ ಎ ಮೆಮೊರೈಸಿಂಗ್, ಅತಿ ಮನಪಾಠವನ್ನು ಕಡಿಮೆ ಮಾಡೋದು. ಗಮನವು ಅರ್ಥ ಮಾಡಿಕೊಳ್ಳುವುದರ ಮೇಲಿರುತ್ತದೆ, ಕಂಠಪಾಠ ಮಾಡುವುದರ ಮೇಲಲ್ಲ. ಸೊ ಮಕ್ಕಳು ಕೇವಲ ಕಂಠಪಾಠ ಮಾಡದೇ ಪಾಠಗಳನ್ನು ಅರ್ಥ ಮಾಡಿಕೊಂಡು ಹೇಳ್ತಕ್ಕಂಥದ್ದು, ಮೆಮೊರೈಸ್ ಮಾಡಿಕೊಂಡು ಹೇಳ್ತಕ್ಕಂಥದ್ದಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಮೆಮೊರೈಸ್ ಅಂತ ಕರಿತೀವಿ. ಎಂಕರೇಜಸ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಡೀಪ್ ನಾಲೆಜ್ ಆಫ್ ಎ ಟಾಪಿಕ್ಸ್ ಅಂತ. ಸೊ ತ್ವರಿತವಾಗಿ ನಾವು ವಿಷಯಗಳಲ್ಲಿ ಆಳವಾದ ಜ್ಞಾನವನ್ನು ಹೊಂದತಕ್ಕಂಥದ್ದು ಇದರಿಂದ ಹೆಲ್ಪ್ ಆಗುತ್ತೆ. ಐಡೆಂಟಿಫೈಸ್ ಸ್ಟ್ರಾಂಗ್ಸ್ ಆ್ಯಂಡ್ ವೀಕ್ನೆಸ್. ನೋಡಿ, ಸ್ಟ್ರೆಂತು ಮತ್ತು ವೀಕ್ನೆಸ್ ಬಗ್ಗೆ ನೋಡಿ. ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಹೆಲ್ಪ್ ಸ್ಟೂಡೆಂಟ್ ನೋ ದೆಮ್ಸೆಲ್ಫ್. ಆ ಮಕ್ಕಳು CC ಮಾಡೋದ್ರಿಂದ FA 1 ಆಗಿರ್ಬೋದು, FA 2 ಆಗಿರ್ಬೋದು, ಅಸೆಸ್ಮೆಂಟ್ಸ್ಗಳಾಗಿರ್ಬೋದು, ಈ ರೀತಿ ನಿರಂತರವಾದ ನಾವು ಮೌಖಿಕ ಪ್ರಶ್ನೆಗಳನ್ನು ಕೇಳ್ತಿದ್ದೀವಿ. ಇವಾಗೆಲ್ಲ ಏನಾಗುತ್ತೆ, ಮಕ್ಕಳಿಗೆ ಅವರ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು, ಯಾವ ಸಬ್ಜೆಕ್ಟಲ್ಲಿ ಫಾಸ್ಟ್ ಆಗಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಲೋ ಆಗಿದ್ದಾರೆ, ಎಲ್ಲಿ ಅವ್ರು ವರ್ಕ್ ಮಾಡಬೇಕು ಅಂತಕ್ಕಂಥದ್ದು ಅವರು ಸೆಲ್ಫ್ ಆಗಿ ತಿಳ್ತಕ್ಕಂತಹ ಒಂದು ಹೆಲ್ಪ್ ಆಗುತ್ತೆ. ಶಿಕ್ಷಣದ ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಎಜುಕೇಷನ್, ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಅ ಟೀಚಿಂಗ್. ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಗೊಳಿಸುವುದು ಬೋಧನೆಯ ಉತ್ತಮ ಗುಣಮಟ್ಟ ಆಗಿದೆ. ಸ್ಟ್ಯಾಂಡರ್ಡ್ ಟೀಚಿಂಗ್ನ ತರಬಹುದು ಇದರಿಂದ CCಯಿಂದ. ಓಕೆ, ಸೊ ನೋಡಿ, ಇದು CC ಬಗ್ಗೆ ಇಲ್ಲಿ ತನಕ ನಿಮಗೆ ಸಂಪೂರ್ಣವಾದಂತಹ ತರಗತಿಯನ್ನು ಮಾಡಿದ್ದೀನಿ ಸ್ನೇಹಿತರೆ. ಈ PDF ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆದರೆ ಟೆಲಿಗ್ರಾಮ್ ಲಿಂಕಲ್ಲಿ ನಿಮಗೆ ಈ PDF ಸಿಗುತ್ತೆ ಅಂತ ತಿಳಿಸ್ತಾ, ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.